ನಮ್ಗೆ ಈ ಘಟನೆ ಇದೆಯಲ್ಲ, ನಾವು ಯಾರು ಇಂಥ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗ್ತದೆ ಅಂತ ನಾವು RCB ಅವರು ಬರ್ತಾ ಇದ್ದೀವಿ ಅಂತೇಳಿ ಅವ್ರ ಇನ್ಫಾರ್ಮೇಶನ್ ಮೀಡಿಯಾಗೆ ಕೊಟ್ಬಿಟ್ಟಿದ್ರು. ಸೊ ನಮ್ಮ ಸರ್ಕಾರದಲ್ಲೂ ಕೂಡ ನಾವು ವಿ ಡಿಂಟ್ ಹ್ಯಾವ್ ಎನಿ ಆಪ್ಷನ್. ಆದರೆ ಅದು ಈಗ ಯಾರು ನಡೆದಿದೆ ನಮ್ಮ ಮನೆಯಲ್ಲೇ ಆಗಿದೆ. ಪ್ರತಿಯೊಬ್ಬರು ನಮ್ಮ ತಂದೆ ತಾಯಿಯರು ನಮ್ಮ ಫ್ಯಾಮಿಲಿಗಳಲ್ಲಿ ಆದ ನೋವು ಇಡೀ ರಾಜ್ಯದಲ್ಲಿ ಎಲ್ಲ ಜನರಿಗೂ ಕೂಡ ಇದು ಬಹಳ ಇದನ್ನ ತಡ್ಕೊಳಕ್ ಆಗ್ತಾ ಇಲ್ಲ. ಈ ಸಂದರ್ಭ ಇದು ನಾನಿಲ್ಲಿ ಇಬ್ಬರ ಮೇಲೆ ತಪ್ಪು ಅಂತ ನಾವು ಡೆಫಿನೆಟ್ ಅದನ್ನ ಪರಿಶೀಲನೆ ಮಾಡಲೇಬೇಕಾಗಿದೆ. ಇದರಿಂದ ನಾವೆಲ್ಲ ಪಾಠನೂ ಕೂಡ ಕಲೀಲೇಬೇಕಾಗಿದೆ. ಇಡೀ ಅಡ್ಮಿನಿಸ್ಟ್ರೇಷನ್ ಬೇರೆಯವರು ಹೆಣದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ BJP ಅವರೆಲ್ಲ ಅವ್ರದ್ದು ವೃತ್ತಿ ಅದು. ಹೆಣದ ಮೇಲೆ ರಾಜಕೀಯ ಮೊದಲಿಂದನೂ ಅವರು ನಡ್ಸ್ಕೊಂಡ್ ಬಂದಿದ್ದಾರೆ. ಬೇಕಾದ್ರೆ ನಾನು ಪಟ್ಟಿ ಕೊಡ್ತೀನಿ. ಅವ್ರವ್ರ ಅಡ್ಮಿನಿಸ್ಟ್ರೇಷನ್ಗಳಲ್ಲಿ ಏನೇನಾಯ್ತು ಅಂತ ನಾನು ರಾಜಕಾರಣ ಅವ್ರ ತರ ರಾಜಕಾರಣ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಬಟ್ ನನಗೆ ಐ ಆಮ್ ವರಿಡ್ ಅಬೌಟ್ ಆ ಪಾಪ ಮಕ್ಕಳು, ಚಿಕ್ಕ ಮಕ್ಕಳು ಬಹಳ ನಾನು ನೋಡಿದೆ ಅಂತ 15 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದವು. 10 ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲೇ. ಯಾರು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಪೊಲೀಸ್ ಕಮಿಷನರ್ ಅವರು ನನಗೆ ಇಮಿಡಿಯೇಟ್ ಆಗಿ 10 minutes ಅಲ್ಲಿ ಕ್ಲೋಸ್ ಮಾಡ್ಸಕ್ಕೆ ಒಂದು ಮಾಡಿ ಅಂತ ಹೇಳೋರು. ಇಮಿಡಿಯೇಟ್ ನಾನು ರಶ್ ಮಾಡ್ದೆ ಅಲ್ಲಿಗೆ. ಪಾಪ ಪೊಲೀಸ್ ಕಮಿಷನರ್ ಬಂದು ಹೇಳಿದ್ರು, ಸಿಕ್ಕಿದೆ 1-2 ಹೆಚ್ಚು ಕಮ್ಮಿ ಆಗಿದೆ, ಸ್ವಲ್ಪ ಇಮಿಡಿಯೇಟ್ ಆಗಿ ರಶ್ ಮಾಡಿ 10 ನಿಮಿಷದಲ್ಲಿ ಮುಗಿಸಕ್ಕೆ ನೀವು ಏರ್ಪಾಟ್ ಮಾಡಿರ್ತಾರೆ. ನಾನು ಇವರು ಮ್ಯಾನೇಜ್ಮೆಂಟ್ ಅವರು KCA ಮ್ಯಾನೇಜ್ಮೆಂಟ್ ಅವರು ಹೋಗಕ್ ಆಗ್ತಿರ್ಲಿಲ್ಲ. ನಾನು ಕಾರಲ್ಲಿ ಕುಂಡಿಸ್ಕೊಂಡು ನಾನು ಅಲ್ಲಿ ಹೋಗೋದು KCA ಹೋಗೋದು ನನಗೆ ಪ್ಲಾನ್ ಇರಲಿಲ್ಲ. ಅವ್ರು ಇನ್ವೈಟ್ ಮಾಡಿದ್ರು ನನಗೆ ಅಲ್ಲಿ ಹೋಗಕ್ಕೆ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ನನಗೆ. ಆಮೇಲೆ ನಾನು ಮ್ಯಾನೇಜ್ಮೆಂಟ್ ಅವ್ರನ್ನ ಕರ್ಕೊಂಡು ಹೋಗ್ಬೇಕಾಯ್ತು. ನನ್ನ ಗಾಡಿಯಲ್ಲೇ ಕುಂಡಿಸ್ಕೊಂಡು ನಾನು ಪ್ರೆಸಿಡೆಂಟ್ನ ಸೆಕ್ರೆಟರಿನ ಅವ್ರನ್ನೆಲ್ಲ ಕುಂಡಿಸ್ಕೊಂಡು ಹೋಗಿ ತಕ್ಷಣ ಅವ್ರ ಹತ್ರ ಮಾತಾಡಿ ಅವ್ರಿಗೆ ಹೇಳಿ ವಿತಿನ್ 10 minutes ಇದನ್ನ ಮಾಡಿ. ಅದಕ್ಕೆ ಅಲ್ಲಿ ಏನ್ ನಾವು ಅನೌನ್ಸ್ಮೆಂಟ್ ಮಾಡಕ್ ಬಿಡ್ಲಿಲ್ಲ, ಏನು ಇಲ್ಲ. 2 ನಿಮಿಷದಲ್ಲಿ ಅವ್ರಿಗೂ ಕ್ಲೋಸ್ ಮಾಡಿ ಒಪ್ಕೊಂಡ್ರು. ಅವ್ರಿಗೂ ಏನು ನನಗೆ ನಾನು ಇದಕ್ಕೆ ಹೋಗೋವರೆಗೂ ಕೂಡ ಸ್ಟೇಡಿಯಂಗೆ ಹೋಗೋವರೆಗೂ ಕೂಡ ನನಗೆ ಹಿಂಗಾಗಿರುತ್ತೆ ನನಗೆ ಗೊತ್ತಿಲ್ಲ. ನಿಮ್ ಮೀಡಿಯಾವರೇ ನಂಗೆ ತಿಳಿಸಿದ್ರು. ಎಲ್ಲ ಫೋನ್ಸು ನಂಗೆಲ್ಲ ಜಾಮ್ ಆಗೋಗ್ಬಿಟ್ಟಿತ್ತು. ನಿಮ್ ಮೀಡಿಯಾ ನನಗೆ ತಿಳಿಸಿದ್ರು. ಮೀಡಿಯಾ ಅವರು ಈ ತರ ಆಗಿದೆ ಅಂತ ಅಂದ್ಬಿಟ್ಟು NDTV ಅವರು, ಟೈಮ್ಸ್ನವರು 3-4 ಜನ ನನಗೆ ಕೇಳಿದ್ರು. ಟೈಮ್ಸ್ನವರು, ಇಂಡಿಯಾ ಟುಡೇ ಅವ್ರು ನನಗೆ ಈ ತರ ಆಗಿದೆಯಂತೆ, ನಿಮ್ಗೆ ಏನು ಗೊತ್ತಿತ್ತು? ನನಗಿನ್ನ ಗೊತ್ತಿಲ್ಲ ಅಂತಾನೆ ನಾನು ಹೇಳಿದೆ. ಆಮೇಲೆ ನನ್ನ ಕಮಿಷನರ್ ಹೇಳಿದ್ರು ನನಗೆ ಬಂದು 1-2 ಈ ತರ ಆಗಿದೆ, ತಕ್ಷಣ ನಾವು ಹಾಸ್ಪಿಟ್ಲಿಗೆ ಈ ತರ ಆಗಿದೆ, ಇಮಿಡಿಯೇಟ್ ಆಗಿ ದಯವಿಟ್ಟು ನೀವು ಕ್ಲೋಸ್ ಮಾಡಿಸ್ಬೇಕು ಅಂತ. ನಾನು ಟೇಕನ್ ದಟ್. ನಾನು ತಕ್ಷಣ ಅವ್ರಿಗೆ ಹೋಗಿ ನಾನೇ ನಿಂತ್ಕೊಂಡು ಅಲ್ಲಿ ಅವ್ರಿಗೆ ಹೇಳಿದೆ, ನೋ ಫಂಕ್ಷನ್, ನೋ ಭಾಷಣ, ನಥಿಂಗ್, ಯಾರು ಮಾತಾಡೋಕ್ಕೆ ಅಲ್ಲಿ ಅವಕಾಶ ಕೊಡದೆ ಆಗಿದೆ. ಡೆಫಿನೆಟ್ಲಿ ವಿ ವಿಲ್ ಗೋ ಟು ನಮ್ದೆಲ್ಲರ ಇದರಲ್ಲಿ ನಾವು ಇಬ್ಬರ ಮೇಲೆ ಬಿಡುವಂತ ಸಂದರ್ಭ ಆಯ್ತು. ಯಾರ ಮೇಲೆ ಬ್ಲೇಮ್ ಮಾಡೋಂಥ ಸಂದರ್ಭ. ನಾನು ಯಾವ ರಾಜಕೀಯದವರು ನನಗೆ ಅವ್ರು ಏನ್ ಮಾತಾಡ್ತಾರೆ ಅಂತ ನನಗೆ ಲೆಕ್ಕನೂ ಇಲ್ಲ. ಅವರೆಲ್ಲರದು ಮಾಮೂಲಿ ಚೇಷ್ಟೆನೆ. ಅವ್ನು CT ರವಿ ಮಾತಾಡ್ಲಿ, ಕುಮಾರಸ್ವಾಮಿ ಮಾತಾಡ್ಲಿ, ಅಶೋಕ್ ಮಾತಾಡ್ಲಿ, ಯಾರು ಮಾತಾಡ್ಲಿ, ಅವ್ರದೆಲ್ಲ ಬರೀ ರಾಜಕಾರಣ. ಅವ್ರದೆಲ್ಲ ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ. ಇವೆಲ್ಲ ಬರ್ತದೆ ಚರ್ಚೆ. ಅಸೆಂಬ್ಲಿಲಿ ಅವ್ರವ್ರ ಕಾಲದಲ್ಲಿ ಏನೇನು ಮಾಡಿದ್ರು ಅಂತ ಅಂದ್ಬಿಟ್ಟು ಚರ್ಚೆ ಬರ್ತದೆ. ನಾನು ಮಾತಾಡ್ತೀನಿ. ಈಗ ರಾಜಕಾರಣ ಮಾತಾಡೋದು ಬೇಡ.